ಅಖಂಡ ಭಾರತದ ನಿರ್ಮಾಣದ ಸಂಕಲ್ಪ ನಮ್ಮ ಗುರಿಯಾಗಬೇಕು. ಮಂಜುನಾಥ್ ಇಟಗಿ. ಮುಂಡರಗಿ ನಗರದ ಕನಕರಾಯನ ಗುಡ್ಡದ ಮೇಲಿರುವ ಬಂಡಾಯ ಭೀಮರಾವ್ ಅವರ ಕೋಟೆ ಮೇಲೆ ಕನ್ನಡ ಕ್ರಾಂತಿ ಸೇನೆ ಹಮ್ಮಿಕೊಂಡಿದ್ದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕನ್ನಡ ಕ್ರಾಂತಿ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ಇಟಗಿ, ಇಂದು ಭಾರತ ದೇಶದ ಸುತ್ತಲೂ ಇರುವ ರಾಷ್ಟ್ರಗಳು ನಮ್ಮ ದೇಶದ ವಿರುದ್ಧ ವಿರೋಧಿ ನಿಲುವು ತಾಳುತ್ತಿರುವುದನ್ನು ನೋಡಿದರೆ ಬ್ರಿಟಿಷರು ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ಮುಂಚೆ ದೇಶ ವಿಭಜನೆಕಾರಿ ಕ್ರಮ ಕೈಗೊಂಡಿತು. ಇದಕ್ಕೆ ದೇಶದ ಒಳಗಿನ ಕೆಲ ನಾಯಕರು ತಮ್ಮ ಅಧಿಕಾರದ ಆಸೆಗೆ ಅದಕ್ಕೆ ನೀರೆರೆದರು. ಇದಕ್ಕೆ ಪರಿಣಾಮವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತವನ್ನು ಅತಂತ್ರಗೊಳಿಸಲು ಪ್ರಯತ್ನ ಮಾಡುತ್ತೇವೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದ ಗಲಭೆಗೆ ಉದಾಹರಣೆಯಾಗಿದೆ. ಇದೆಲ್ಲವೂ ಸರಿಯಾಗಬೇಕಾದರೆ 1947 ಆಗಸ್ಟ್ 14ರ ಮಧ್ಯರಾತ್ರಿ ನಡೆದ ದೇಶ ವಿಭಜನೆಯಾದ ಎಲ್ಲಾ ಪ್ರದೇಶಗಳು ಮತ್ತೆ ಒಂದಾಗುವವರೆಗೂ ನಮ್ಮ ಪ್ರಯತ್ನ ಇರಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬಂತು ಎಂಬ ಒಂದು ಕಡೆ ಸಂಭ್ರಮದಲ್ಲಿ ಇದ್ದ ಜನ, ಪಾಕಿಸ್ತಾನದಲ್ಲಿ ಲಕ್ಷಾಂತರ ಹಿಂದೂಗಳ ಕೊಲೆ ಹಾಗೂ ಮಹಿಳೆಯರ ಅತ್ಯಾಚಾರ ನಡೆಯುತ್ತಿತ್ತು. ಇಂತಹ ಕರಾಳ ದಿನ ಮತ್ತೆ ಭಾರತಕ್ಕೆ ಬರಬಾರದು ಎಂದರೆ ಭಾರತದ ಪ್ರತಿಯೊಬ್ಬರೂ ಅಖಂಡ ಭಾರತದ ಸಂಕಲ್ಪದ ಗುರಿ ಹೊಂದೋಣ ಎಂದು ಮಂಜುನಾಥ್ ಇಟಗಿ ಕರೆ ನೀಡಿದರು. ನಿವೃತ್ತ ಯೋಧ ಶೇಖರ್ ಗೌಡ ಪಾಟೀಲ ಮಾತನಾಡಿದರು. ಕನ್ನಡ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮುಧೋಳ್ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶಿವು ನವಲಗುಂದ, ದೇವಪ್ಪ ಇಟಗಿ, ಮೃತ್ಯುಂಜಯ ಅಳವಂಡಿ ಮಠ, ಪ್ರವೀಣ ನಾವಡಿ, ಪ್ರವೀಣ್ ಚಿಕ್ಕಣ್ಣವರ್, ಹುಚ್ಚಪ್ಪ ಇಟಗಿ, ಕಿರಣ್ ದಂಡಿನ, ಶಿವು ಜತ್ಲಿ ಮತ್ತು ದೇವರಾಜ್ ಬಳ್ಳಾರಿ, ಮಹಂತೇಶ್ ಚಿಕ್ಕಣ್ಣವರ್, ಪ್ರತಾಪ್ ಹಂದ್ರಾಳ್, ಯಲ್ಲಪ್ಪ ಜೋಳದ ಮುಂತಾದವರು ಭಾಗವಹಿಸಿದ್ದರು. ಮಾತರಂ